ನಾನೇ ಪ್ರಾರ್ಥಿಸಿದೆನು. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 10. ಎಬ್ಬಿಸಿದನು. ಒತ್ನಿಯೇಲ್ ಎಂಬ ರಕ್ಷಕನನ್ನು ಎಬ್ಬಿಸಿದನು. ನ್ಯಾಯಸ್ಥಾಪಕ 3:9. ಇಸ್ರಾಯೇಲರ ಮೊದಲ ನ್ಯಾಯಾಧಿಪತಿ ಒತ್ನಿಯೇಲನು. ಒತ್ನಿಯೇಲ್ ಎಂದರೆ ಕರ್ತನು ಶಕ್ತಿವಂತನು ಎಂದರ್ಥ. ಒತ್ನಿಯೇಲ್ ಎಂಬ ಇಸ್ರಾಯೇಲರ ನ್ಯಾಯಾಧಿಪತಿಯು ಕರ್ತನ ಆತ್ಮನಿಂದ ತುಂಬಲ್ಪಟ್ಟವನಾಗಿದ್ದೆಂದು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ನ್ಯಾಯಸ್ಥಾಪಕರು 3:10. ಮೊದಲ ನ್ಯಾಯಾಧಿಪತಿಯಾದ ಒತ್ನಿಯೇಲನನ್ನು ಕುರಿತು ನಾವು ಓದುವಾಗ ಅವನು ಕರ್ತನಿಗಾಗಿ ಪರಾಕ್ರಮಶಾಲಿಯೂ ಯುದ್ಧದಲ್ಲಿ ಜಯಶಾಲಿಯೂ ಇದ್ದನು. ಕಾಲೇಬನು ಕೊಟ್ಟ ಸವಾಲನ್ನು ಇಸ್ರಾಯೇಲರ ಮೊದಲ ನ್ಯಾಯಾಧಿಪತಿಯಾದ ಒತ್ನಿಯೇಲನು ಕಿರ್ಯತ್ ಸೆಫರನ್ನು ಹಿಡಿದನು. ಕಾಲೇಬನು ಕಿರ್ಯತ್ ಸೆಫರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷ ಎಂಬುವಳನ್ನು ಮದುವೆ ಮಾಡಿಕೊಡುತ್ತೇನೆ ಅಂದನು. ಆಗ ಕೆನೇಜನ ಮಗನು ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದನ್ನು ತೆಗೆದುಕೊಳ್ಳಲು ತನ್ನ ಮಗಳಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟನು. ಯೆಹೋಶುವ 15:16-17. ಇದನ್ನು ಆಳವಾಗಿ ಯೋಚಿಸಿ ನೋಡಿರಿ. ಇದು ಕ್ರಿಸ್ತನಿಗೂ ಕ್ರಿಸ್ತನ ಮದಲಗಿತ್ತಿ ಸಭೆಗೂ ಇರುವ ಐಕ್ಯತೆಯನ್ನು ಸೂಚಿಸುತ್ತದೆ. ಒತ್ನಿಯೇಲನು ಕಿರ್ಯತ್ ಸೆಫರನನ್ನು ಸಂಹರಿಸಿ ಹಿಡಿದು ಅಕ್ಷಾಳನ್ನು ಮದುವೆಯಾದ ಹಾಗೆಯೇ ಕ್ರಿಸ್ತನು ಲೋಕವನ್ನು ಜಯಿಸಿ ಸಭೆಯನ್ನು ಮದಲಗಿತ್ತಿಯಾಗಿ ವಿವಾಹ ಮಾಡಿಕೊಂಡನು. ಹೌದು, ಅಂದು ಲೋಕವು ಕೆಟ್ಟತನದಲ್ಲಿ ಮುಳುಗಿ ಹೋಗಿತ್ತು. ಶತ್ರುವನ್ನು ಸಂಹರಿಸುವವನು ಯಾರು? ಸರ್ಪದ ತಲೆಯನ್ನು ಜಜ್ಜುವವರು ಯಾರು? ಯಾರನ್ನು ಕಳುಹಿಸಲಿ? ನನಗಾಗಿ ಯಾರು ಹೋಗುವರು ಎಂದು ತಂದೆ ದೇವರು ಅಂಗಲಾಚಿ ಬೇಡುತ್ತಿದ್ದಾನೆ. ಯೇಸು ಕ್ರಿಸ್ತನು ಆ ಸವಾಲನ್ನು ಸ್ವೀಕರಿಸಿ ಈ ಭೂಮಿಗೆ ಬಂದನು. ಸತ್ಯವೇದವು ಹೇಳುತ್ತದೆ, ಸೈತಾನನ ಕೆಲಸವನ್ನು ಲಯ ಮಾಡುವುದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. 1 ಯೋಹಾನ 3:8. ಸೈತಾನನ ಕಾರ್ಯಗಳನ್ನು ಲಯ ಮಾಡುವುದಕ್ಕೋಸ್ಕರ ಆತನು ಆತ್ಮನಿಂದ ತುಂಬಲ್ಪಡಬೇಕಾಯಿತು. ಯೇಸು ಕ್ರಿಸ್ತನು ಸೇವೆಯನ್ನು ಆರಂಭಿಸಿದಾಗ ಪರಿಶುದ್ಧಾತ್ಮನು ಪಾರಿವಾಳದ ಹಾಗೆ ಆತನ ಮೇಲೆ ಇಳಿದು ಬಂದನು. ದೇವರು ಆತನ ಮೇಲೆ ಪರಿಶುದ್ಧಾತ್ಮನನ್ನು ಅಪರಿಮಿತವಾಗಿ ಸುರಿಸಿದನು. ಆತ್ಮನ ಬಲದಿಂದಲೂ ಶಕ್ತಿಯಿಂದಲೂ ತುಂಬಲ್ಪಟ್ಟವನಾಗಿ ಯೇಸು ಶತ್ರುವಿನ ಶಕ್ತಿಯನ್ನು ನಾಶಪಡಿಸಿದನು. ಸುವಾರ್ತೆಯನ್ನು ಸಾರಲು ಹೊರಟನು. ಕರ್ತನಾಗಿರುವ ದೇವರ ಆತ್ಮನು ನನ್ನ ಮೇಲಿದ್ದಾನೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರಲು ಅಭಿಷೇಕಿಸಿದನು. ಮನ ಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದಕ್ಕೂ, ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ. ಯೆಶಾಯ 61:1. ಮರಣದೊಂದಿಗೂ ಪಾತಾಳದೊಂದಿಗೂ ಸೈತಾನನೊಂದಿಗೂ ಆತನು ಹೋರಾಡಿದನು. ಮರಣದ ಅಧಿಪತಿಯನ್ನು ತನ್ನ ಮರಣದಿಂದ ನಾಶಪಡಿಸಿದನು. ಅವನ ಕೊಂಡಿಯನ್ನು ಮುರಿದನು. ಅದರೊಂದಿಗೆ ಆತನು ಒಂದನ್ನು ಸಂಪಾದಿಸಿಕೊಂಡನು. ಹೌದು, ಅದೇ ಆತನ ಮದಲಗಿತ್ತಿ ಸಭೆ. ಆತನು ತನ್ನ ಸ್ವಂತ ರಕ್ತದಿಂದ ಸಂಪಾದಿಸಿದ ಸಭೆ ಎಂದು ಅಪೊಸ್ತಲನಾದ ಪೌಲನು ಬರೆಯುತ್ತಾನೆ. ಹಳೆಯ ಒಡಂಬಡಿಕೆಯ ಒತ್ನಿಯೇಲನನ್ನು ನೋಡಿರಿ. ಅವನು ಆತ್ಮನಿಂದ ತುಂಬಲ್ಪಟ್ಟವನು. ಅವನು ಒಬ್ಬ ಜಯವೀರನು. ತನ್ನ ಜಯದಿಂದ ಮದಲಗಿತ್ತಿಯನ್ನು ಸಂಪಾದಿಸಿದನು. ಜಯದ ಬಹುಮಾನವಾಗಿ ಅಕ್ಷಾಳನ್ನು ಮದುವೆಯಾದನು. ಒತ್ನಿಯೇಲನು ಅಕ್ಷಾಳು ಒಂದಾದರು. ಈ ರಹಸ್ಯವು ದೊಡ್ಡದು. ತಾನು ಕ್ರಿಸ್ತನ ಬಗ್ಗೆಯೂ ಸಭೆಯ ಬಗ್ಗೆಯೂ ಹೇಳುತ್ತೇವೆ. ಎಫೆಸ 5:32. ನಾವು ಆತನ ಶರೀರದ ಅಂಗಗಳು. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆಯೆಂಬ ಆ ದೇಹವನ್ನು ಕ್ರಿಸ್ತನು ಹಾಗೆಯೇ ಪೋಷಿಸಿ ಸಂರಕ್ಷಿಸುತ್ತಾನಲ್ಲ. ಎಫೆಸ 5:30. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ.
ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.